ಗುರುಭ್ಯೋ ನಮಃ ಹರಿ ಓಂ. ಈಗ 4ನೇ ಅಧ್ಯಾಯ ಮುಕ್ತಾಯವಾಗಿದೆ. 5ನೇ ಅಧ್ಯಾಯ ಪ್ರಾರಂಭ ಆಗಬೇಕು. ಇವತ್ತಿನ ಪಾಠ ಏನು ಪ್ರಾರಂಭ ಆಗ್ಲಿಕ್ಕದ? ಪ್ರಾಯ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಕಥೆ. ಏನ್ ಕಥೆ ಅದ? ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ದೇಹದಲ್ಲಿ ಇದ್ದವರು ನಾವು ಶ್ರೇಷ್ಠರು ಅಂತ ಜಗಳಾಡ್ತಾರೆ. ಅವಾಗ ಯಾಕೆ ಜಗಳಾಡ್ತೀರಿ? ಪರೀಕ್ಷಾ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ಪರಮಾತ್ಮ ಹೇಳ್ತಾನೆ. ಪರೀಕ್ಷಾ ಆದಾಗ ವಾಯುದೇವರು ಶ್ರೇಷ್ಠರು ಅಂತ ಗೊತ್ತಾಗ್ತದೆ. ಇದು ಒಂದು ಕಥೆ ಅದು. ಇದೇ ಕಥೆಯನ್ನ ಇನ್ನೂ ಬೇರೆ ಉಪನಿಷತ್ನಲ್ಲೂ ಹೇಳಿದ್ದಾರೆ. ಒಟ್ಟಿನಲ್ಲಿ ವಾದರಾಜ ಸ್ವಾಮಿಗಳ ಪ್ರಕಾರ 5 ಉಪನಿಷತ್ತುಗಳಲ್ಲಿ ಈ ಕಥೆ ಬಂದಿದೆ. ತಲವಕಾರದಲ್ಲಿ ಬಂದಿದೆ, ಷಟ್ಪ್ರಶ್ನದಲ್ಲಿ ಬಂದಿದೆ, ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. ಈ 5 ಉಪನಿಷತ್ತುಗಳಲ್ಲೂ ಕೂಡ ಒಂದೇ ಕಥೆಯನ್ನ ಬೇರೆ ಬೇರೆ ಶಬ್ದಗಳಲ್ಲಿ ಬೇರೆ ಬೇರೆ ರೀತಿಯಿಂದ ತಿಳಿಸಿದ್ದಾರೆ. ಯಾವ್ಯಾವುದರಲ್ಲಿ ಬಂದದ? ತಲವಕಾರ, ಷಟ್ಪ್ರಶ್ನ, ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. ಬರ್ಕೊಂಡಿಟ್ಕೊಳ್ರಿ. ವಾಯು ಜೀವೋತ್ತಮತ್ವದ ಕಥೆಯು ಬರೆದುಕೊಳ್ಬೇಕು. ವಾಯು ಜೀವೋತ್ತಮತ್ವದ ಕಥೆಯು 5 ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ. ತಲವಕಾರ, ಷಟ್ಪ್ರಶ್ನ, ತಲವಕಾರ ಆದ್ಮೇಲೆ ಷಟ್ಪ್ರಶ್ನ, ಮುಂದ ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. ಅವೇನು ಹಿಂದೆ ಮುಂದೆ ಬರ್ಕೊಂಡು ನಡೀತದೆ, ಏನು ಸಮಸ್ಯೆ ಇಲ್ಲ. ಹೆಂಗು ಕೊನೆಯ 3 ಉಪನಿಷತ್ತು ದೊಡ್ಡ ಉಪನಿಷತ್ತುಗಳು. ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯಗಳು ದೊಡ್ಡ ಉಪನಿಷತ್ತುಗಳು. ಅವುಗಳಲ್ಲಿ ಹೇಳಲಾಗಿದೆ. ನೋಡ್ರಿ, ಒಂದು ವಿಷಯ ಇರೋದು. ಯಾವುದು ಒಂದು ವಿಷಯ ಇರೋದು ಅಂತಂದ್ರೆ, ವಾಯುದೇವರು ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಅವರು ಸ್ಪರ್ಧೆಗೆ ಬೀಳಲಿಲ್ಲ. ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ಶ್ರೇಷ್ಠತ್ವವನ್ನ ಹೇಳಿಕೊಂಡಾಗ, ಪರೀಕ್ಷೆಯಾದಾಗ ವಾಯುದೇವರು ದೊಡ್ಡವರು ಅಂತ ಸಿದ್ಧ ಆದರು. ಆಯ್ತಾ? ಆದ್ದರಿಂದ ಈ ಅಂಶವನ್ನ 5 ಉಪನಿಷತ್ತುಗಳಲ್ಲಿ ಹೇಳುವಂಥ ಅವಶ್ಯಕತೆ ಏನ್ ಬಿತ್ತು? ಇದಕ್ಕೇನ್ ಕರೀತಾರ ಅಂದ್ರೆ, ಶಾಸ್ತ್ರದಲ್ಲಿ ಅಭ್ಯಾಸ ಅಂತ ಕರೀತಾರ. ಏನ್ ಕರೀತಾರ? ಅಭ್ಯಾಸ. ಅಭ್ಯಾಸ ಅಂದ್ರೆ ಹೇಳಿದ್ದನ್ನೇ ಪುನಃ ಹೇಳುವುದು. ಇದಕ್ಕೆ ಅಭ್ಯಾಸ ಅಂತ ಕರೀತಾರ. ಪಣ್ಣಂಗಚರ ಬರ್ಕೊಂಡಿಟ್ಕೊಳ್ರಿ. ಓಂ ತತ್ವ ಸಮನ್ವಯಾತ್ ಓಂ ಅನ್ನುವಂತಹ ಸೂತ್ರದಲ್ಲಿ ಏನು ಬಿಂದಾಚಾರ್ಯ ತತ್ವ ಸಮನ್ವಯಾತ್ ಎನ್ನುವಂತಹ ಸೂತ್ರದಲ್ಲಿ ಏನ್ ತಿಳಿಸಿಕೊಟ್ಟಾರ? ಯಾವ್ಯಾವ ರೀತಿಯಿಂದ ನಾವು ಸಮನ್ವಯವನ್ನ ಮಾಡಬಹುದು ಅಂದ್ರೆ, ಆಯಾ ಪದಗಳು ಆಯಾ ವ್ಯಕ್ತಿಗಳನ್ನ ಹೇಳ್ತಾವ ಅಂತ ತಿಳಿಸಬಹುದು. ಅಂದ್ರೆ ಅದರಲ್ಲಿ ಉಪಕ್ರಮ, ಉಪಸಂಹಾರ ಇತ್ಯಾದಿಗಳೆಲ್ಲ ಉಂಟು. ಅಭ್ಯಾಸ ಅಂತ ಇದೆ. ಆ ಅಭ್ಯಾಸ ಅಂತ ಬರೆದುಕೊಂಡು ಅದರ ಮೇಲೆ ಏನ್ ಬರ್ಕೊಳ್ಬೇಕು? ಉಕ್ತಸ್ಯ ಪುನರುಕ್ತಿ. ಹೇಳಿದ್ದನ್ನ ಮತ್ತೊಂದು ಸರ್ತಿ ಹೇಳುವುದು, ಹೇಳಿದ್ದನ್ನ ಮತ್ತೆ ಹೇಳೋದು. ಅವಾಗ ಏನಾಗ್ತದ? ಅಭ್ಯಾಸ ಅಂತ ಕರೀತಾರೆ. ಈಗ ಸಂಗೀತಗಾರರಲ್ಲಿ ಇದು ಗೊತ್ತಾಗ್ತದೆ ನೋಡ್ರಿ ಲಗುನೆ. ಸಂಗೀತಗಾರರಲ್ಲಿ ಅಭ್ಯಾಸ ಗೊತ್ತಾಗ್ತಾ ಇಲ್ಲೋ? ಅವ್ರೇನ್ ಮಾಡ್ತಾರೆ? ಒಂದ ರಾಗವನ್ನ ಹೇಳಿದ್ದೇ ಹೇಳ್ತಾರೆ. ಅಭ್ಯಾಸ ಮಾಡೋ ಕಾಲಕ್ಕೆ ಎಷ್ಟೆಷ್ಟು 8 ತಾಸು 10 ತಾಸು ಅದನ್ನೇ ಅಭ್ಯಾಸ ಮಾಡ್ತಿರ್ತಾರೆ. ಹೌದಿಲ್ಲೋ? ಅಂದ್ಮೇಲೆ ಏನಾಗ್ತದು? ಅದಕ್ಕೆ ಅಭ್ಯಾಸ. ಇದರಲ್ಲಿ ಒಂದು ವ್ಯತ್ಯಾಸ ಏನ್ ತಿಳ್ಕೋಬೇಕು ಅಭ್ಯಾಸದೊಳಗಂದ್ರೆ, ಅದೇ ವಾಕ್ಯದಿಂದ ಹೇಳಬೇಕು ಅಂತೇನಿಲ್ಲ. ಬೇರೆ ಶಬ್ದಗಳಿಂದಲೂ ಬೇರೆ ವಾಕ್ಯದಿಂದ ಹೇಳಬಹುದು. ಗೊತ್ತಾಯ್ತಾ? ಹೇಳಿದ ಶಬ್ದಗಳಲ್ಲಿ ಅಥವಾ ಬೇರೆ ಶಬ್ದಗಳಿಂದಲೂ ಹೇಳಬಹುದು. ಇದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಉದಾಹರಣೆಗೆ ಆನಂದಮಯೋ ಅಭ್ಯಾಸ ತನ್ನುವ ಸೂತ್ರವನ್ನು ತೆಗೆದುಕೊಂಡಾಗ ಅಲ್ಲಿ ಆನಂದಮಯ ಎನ್ನುವ ಶಬ್ದದಿಂದ ಪರಮಾತ್ಮನನ್ನ ಹೇಳಬೇಕು. ಆನಂದಮಯ ಕೋಶವನ್ನ ಹೇಳಬಾರದು. ದೇಹದೊಳಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶಗಳವ. ಆ ಆನಂದಮಯ ಕೋಶ ದೇಹದಲ್ಲಿದ್ದರೂ ಅದನ್ನ ಆನಂದಮಯ ಅನ್ನೋ ಶಬ್ದದಿಂದ ಹೇಳಬೇಡ್ರಿ. ತದಂತರ್ಗತನಾದ ಭಗವಂತನನ್ನೇ ಆನಂದಮಯ ಅಂತ ಹೇಳ್ರಿ. ಯಾಕ? ಅಭ್ಯಾಸಾತ್. ಏನ್ ಅಭ್ಯಾಸ? ಬ್ರಹ್ಮ ಶಬ್ದದ ಅಭ್ಯಾಸ. ಪುನಃ ಪುನಃ ಬ್ರಹ್ಮ ಶಬ್ದವು ಬಂದದ್ದರಿಂದಾಗಿ ಆ ಬ್ರಹ್ಮ ಶಬ್ದದಿಂದ ಆನಂದಮಯ ಅನ್ನೋದನ್ನ ಏನ್ ತಿಳ್ಕೋಬೇಕು? ಪರಮಾತ್ಮ ಅಂತ ತಿಳ್ಕೋಬೇಕು ಅಂತ ಹೇಳಿದಂತೆ ಇಲ್ಲೇನು 5 ಉಪನಿಷತ್ತುಗಳಲ್ಲಿ ವಾಯುದೇವರ ಜೀವೋತ್ತಮತ್ವವನ್ನ ಅಭ್ಯಾಸ ರೂಪದಲ್ಲಿ ಹೇಳಿಕತ್ತಾರ. ಯಾಕ? ಅದೇ ವಿಷಯ.
ಅದರ ವಾಕ್ಯಗಳು ಬೇರೆ, ಅದರ ಶಾಖೆಗಳು ಬೇರೆ. ಯಾಕೆ ಅಂದ್ರೆ ತಾತ್ಪರ್ಯ ಅಲ್ಲದ. ಎಲ್ಲಿ ತಾತ್ಪರ್ಯದ ಅಂದ್ರೆ ವೇದಕ್ಕೆ ವಾಯುದೇವರ ದೇವೋತ್ತಮತ್ವವನ್ನ ಜೀವೋತ್ತಮತ್ವವನ್ನ ಪ್ರಸ್ತುತಪಡಿಸುವುದಕ್ಕೆ ತಾತ್ಪರ್ಯ ಉಂಟು. ಹೆಂಗ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ವೇದಕ್ಕೆ ಅಭಿಪ್ರಾಯವಿದೆಯೋ, ವೇದಗಳು ಉತ್ಕಂಠವಾಗಿ ನಿಂತಿವೆಯೋ, ಅದೇ ರೀತಿಯಾಗಿ ವಾಯುದೇವರ ಜೀವೋತ್ತಮತ್ವವನ್ನು ಹೇಳಲಿಕ್ಕೆ ನಿಂತುಕೊಂಡಿವೆ. ನೋಡ್ರಿ, ಸುಮ್ಮನೆ ತಿಳ್ಕೊಳ್ರಿ. 10 ಉಪನಿಷತ್ತುಗಳಿದ್ರೆ 10 ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿದ್ರೆ 5 ವಾಯುದೇವರ ಜೀವೋತ್ತಮತ್ವ ಹೇಳಿಗತ್ತದ. ಅವ ಸರ್ವೋತ್ತಮ, ಇವ ಜೀವೋತ್ತಮ ಅನ್ನೋದು ಇಲ್ಲೇ ಸಂಖ್ಯಾದಿಂದ ಗೊತ್ತಾಗ್ತದೆ. ಹೌದಿಲ್ಲ, ಮತ್ತೆ 50% ರಿಡ್ಯೂಸ್ ಆಯ್ತಲ್ಲ ಮತ್ತದು. ಇದರಿಂದಲೇನೆ ನಾವೇನ್ ತಿಳಿಬಹುದು, ವೇದ ಪ್ರತಿಪಾದ್ಯರಾದವರು ವಾಯುದೇವರು. ಬರೇ ವೇದ ಪ್ರತಿಪಾದ್ಯತ್ವ ಹೇಳ್ತಿಲ್ಲ, ಜೀವೋತ್ತಮತ್ವ ಹೇಳಬೇಕಾಗ್ಯದ, ದೇವೋತ್ತಮತ್ವವನ್ನು ಹೇಳಬೇಕಾಗ್ಯದ. ಈ ಅಂಶವನ್ನು ಹೇಳಿ ಹೊರಟಿದ್ದೇವೆ. ಸರಿ, ಬರ್ರಿ ಈಗ ಈ 5ನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ವೇದೇಶ ತೀರ್ಥರು ಏನ್ ಬರೀತಾರೆ ಗೊತ್ತೇನು? ಏವಂ ಪರಾಪರ ವಿದ್ಯಾ ಪೂರ್ವಾಧ್ಯಾಯ ನಿರೂಪಿತಾ. ಹಿಂದಿನ ಅಧ್ಯಾಯದಲ್ಲಿ ಪರ ಹಾಗೂ ಅಪರ ವಿದ್ಯೆಗಳನ್ನು ಹೇಳಿದ್ದೀವಿ. ಅಂದ್ರೆ ಏನು, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ ಹೇಳುವಾಗ ಅಪರಬ್ರಹ್ಮ ಎನಿಸಿಕೊಂಡ ಪ್ರಾಣದೇವರನ್ನು, ಪರಬ್ರಹ್ಮ ಎನಿಸಿಕೊಂಡ ಪರಮಾತ್ಮನ್ನು ಇಬ್ಬರನ್ನು ಹೇಳಿದ್ದೇವೆ. ಮತ್ತೆ ಅದೇ ವಿಷಯವನ್ನೇ ಇನ್ನೊಂದು ವಿದ್ಯೆಯಲ್ಲಿ ನಿರೂಪಣೆ ಮಾಡ್ಲಿಕ್ಕೆ. ಯಾಕೆ ಅಂದ್ರೆ ಮುಮುಕ್ಷುಗಳು ಅಪರಬ್ರಹ್ಮರಾದ ವಾಯುದೇವರ ಪ್ರಸಾದವನ್ನ ಸರ್ವಥಾ ಪಡೆಯಲೇಬೇಕು. ತಿಳಿತಾ ಏನು? ಭಗವಂತನ ಪ್ರಸಾದವು ಮೋಕ್ಷಕ್ಕೆ ನಮಗೆಷ್ಟು ಅನಿವಾರ್ಯವೋ, ವಾಯುದೇವರ ಪ್ರಸಾದವು ಅಷ್ಟೇ ಅನಿವಾರ್ಯ. ವಾಯುದೇವರ ಪ್ರಸಾದವಿಲ್ಲದೆ ಇದ್ರೆ ಮೋಕ್ಷ ಆಗುವುದಿಲ್ಲ. ಅದು ಬೇರೆ. ಭಗವಂತನ ಕಡೆ ಕರ್ಕೊಂಡು ಹೋಗ್ತಾರ, ಭಗವಂತನ ಪ್ರಸಾದ ಕೊಡಿಸ್ತಾರ, ಅದೆಲ್ಲ ಬೇರೆ ವಿಷಯ. ಈಗ ವೈಯಕ್ತಿಕ ವಾಯುದೇವರ ವಿಷಯವನ್ನು ತಗೊಂಡಾಗ ವಾಯುದೇವರ ಪ್ರಸಾದವೂ ಬೇಕು. ವಾಯುದೇವರ ಪ್ರಸಾದ ಬೇಕು ಅಂದ್ರೆ ಏನು ಅಂತಂದ್ರೆ, ವಾಯುದೇವರು ಇಚ್ಛಿಸಬೇಕು ನಮ್ಮನ್ನು ನೋಡಿ. ಅಡ್ಡಿ ಇಲ್ಲ, ಇವ ಸಾಧನ ಮಾಡ್ಕೊಂಡಾನ, ಮೋಕ್ಷಕ್ಕೆ ಹೋಗಬಹುದು, ಎಲಿಜಿಬಲ್ ಅನ್ಬೇಕು. ಅದಕ್ಕೆ ಎಲಿಜಿಬಲ್ ಇದ್ದಾನ ಅಂತ ಅಂದ್ಬಿಟ್ರಂದ್ರೆ ಮುಗಿದ ಕೆಲಸ ಅಂತ. ಇವತ್ ಬರ್ತದೆ ಇನ್ನೊಂಚೂರು, ನಿನ್ನಿದ್ರ ಮುಂದುವರಿಸ್ತೀನಿ. ಅದಕ್ಕೆ ಆ ವಾಯುದೇವರ ಪ್ರಸಾದ ಸರ್ವಥಾ ಅಪೇಕ್ಷಿತವಾಗಿದೆ ಅಂತನ್ನುವುದಕ್ಕೆ ಮತ್ತೆ 2 ಖಂಡದಿಂದ ಈ ವಿಷಯವನ್ನು ಹೇಳಿ ಹೊರಟಿದ್ದಾರೆ ಅಂತ ವೇದೇಶ ತೀರ್ಥ ಶ್ರೀಪಾದರು. ಮುಂದೆ ವಾಕ್ಯ ನೋಡ್ರಿ. ಈಗ ಯೋಗ ವೈ ಜ್ಯೇಷ್ಠಂಚ ಶ್ರೇಷ್ಠಂಚ ವೇದ, ಜ್ಯೇಷ್ಠಶ್ಚ ವೈ ಶ್ರೇಷ್ಠಶ್ಚ ಭವತಿ ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಬಹಳ ಚಂದದ. ಏನು ಅಂತಂತಾರ ಅಂದ್ರೆ, ರಾಯರು ಹಂಗ ಬರ್ದಾರ. ಮತ್ತೆ ನಾನು ಬರೀ ವೇದಿಷ್ಠ ಹೇಳಿ ಅಂತ ತಿಳಿಬೇಡ್ರಿ. ಮುಮುಕ್ಷೋಹೋ ತತ್ಪ್ರಸಾದಸ್ಯ ಸರ್ವಥಾ ಅಪೇಕ್ಷಿತತ್ವಾತಂತ ರಾಯರ ಅಭಿಪ್ರಾಯನೂ ಅಷ್ಟೇ. ಇಬ್ಬರದು ಸಮಾನ ವಿಷಯಗಳು ಹೊಂಟಾವ. ಈಗ ಯಹ ಅಂದ್ರೆ ಯಾರು? ಅಂದ್ರೆ ಪ್ರಸಿದ್ಧನಾದ ಅಧಿಕಾರಿ. ಈಗ ನಾವೇನಿದ್ದೀವಿ, ಮೋಕ್ಷಯೋಗ್ಯರಾದ ಅಧಿಕಾರಿಗಳೇನಿದ್ದೀವಿ, ಇವರು ಜ್ಯೇಷ್ಠಂ ಶ್ರೇಷ್ಠಂ ಚ ವೇದ. ಒಬ್ಬ ವ್ಯಕ್ತಿ ಇದ್ದಾನೆ, ಅವ ಹೆಂಗಿದ್ದಾನ ಅಂದ್ರೆ ಅವ ಜ್ಯೇಷ್ಠನೂ ಆಗಿದ್ದಾನೆ, ಶ್ರೇಷ್ಠನೂ ಆಗಿದ್ದಾನೆ. ಅವನನ್ನ ತಿಳಿದರೆ ಅವ ಏನಾಗ್ತಾನ ಅಂದ್ರೆ ಜ್ಯೇಷ್ಠಶ್ಚ ವೈ ಶ್ರೇಷ್ಠಶ್ಚ ಭವತಿ. ಅವನನ್ನ ಹಂಗ ತಿಳಿದದ್ದಕ್ಕ ಇವನು ಜ್ಯೇಷ್ಠನಾಗ್ತಾನೆ, ಶ್ರೇಷ್ಠನಾಗ್ತಾನೆ. ಹೌದ್ರಿ, ಯಾರವ ಜ್ಯೇಷ್ಠ ಶ್ರೇಷ್ಠ? ಯಾರನ್ನ ತಿಳಿದುಕೊಳ್ಳುವುದರಿಂದ ನಾನು ಜ್ಯೇಷ್ಠನೂ ಶ್ರೇಷ್ಠನೂ ಆಗುತ್ತೇನೆ ಅಂತ ಕೇಳಿದ್ರೆ, ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಪ್ರಾಣದೇವರನ್ನೇ ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂತ ಕರೀತಾರ. ಚಲೋ ಅದನ್ನ. ಪ್ರಶ್ನೆ ಈಗ ಅಲ್ಲಿ ಜ್ಯೇಷ್ಠ ಯಾವುದರಿಂದ, ಶ್ರೇಷ್ಠ ಯಾವುದರಿಂದ? 2 ಶಬ್ದ ಹಂಗವ. ನೋಡಿದ್ರೆ ಜ್ಯೇಷ್ಠ ಶ್ರೇಷ್ಠ ಶಬ್ದಗಳೇನು ಪ್ರತ್ಯೇಕ ಅನಿಸುವುದಿಲ್ಲ. ಅದಕ್ಕ ಮತ್ತ ವೇದೇಶ ತೀರ್ಥರು ರಾಯರಿಬ್ರು ಬರೀತಾರೆ. ಏನು ಅಂದ್ರೆ, ವಯಸ್ಸಿನಿಂದ ಉತ್ತಮನಾದದ್ದಕ್ಕ ಜ್ಯೇಷ್ಠ, ಗುಣದಿಂದ ಉತ್ತಮನಾದದ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಬರ್ದಿಟ್ಕೊಳ್ರಿ. ಯಾವ್ಯಾವ ಶಬ್ದಕ್ಕೆ ಅರ್ಥ ಅಂತ ಗೊತ್ತಾಗಬೇಕು. ವಯಸ್ಸಿನಿಂದ ಉತ್ತಮನಾದದ್ರಿಂದ ಜ್ಯೇಷ್ಠನೆಂಬುದಾಗಿಯೂ, ಗುಣದಿಂದ ಶ್ರೇಷ್ಠ. ಸರಿ ಆಯ್ತು. ಹಾಗಿದ್ದರೆ ಛಾಂದೋಗ್ಯದ ಮಾತಿನಲ್ಲಿ ವಾಯುದೇವರು ವಯಸ್ಸಿನಿಂದ ಜ್ಯೇಷ್ಠರು, ಗುಣದಿಂದ ಶ್ರೇಷ್ಠರು ಅಂತ ಕರೆಸಿಕೊಳ್ತಾರೆ. ಅವರಲ್ಲಿ ಗುಣ, ವಾಯುದೇವರಲ್ಲಿ ಅಂತ 2 ಗುಣ.
ಇದನ್ನ ನೋಡ್ಕೊಳ್ರೆ, ಹೀಗೆ ನೀವು ವಾಯುದೇವರನ್ನ ತಿಳಿದು ಅನ್ನೋ ಶಬ್ದಕ್ಕ ಧ್ಯಾನಿಸಿ ಅನ್ನೋ ಶಬ್ದಕ್ಕ ಹಾಗೆ ಕಂಡಾಗ ಇದು ನಿಮಗೆ ಫಲಪ್ರದವಾಗ್ತದ. ಏನಾಗ್ತದ? ನೀವು ಜ್ಯೇಷ್ಠರು ಶ್ರೇಷ್ಠರು ಆಗ್ತೀರಿ. ಎಲ್ಲಿ ಅಂತ ಪ್ರಶ್ನೆ ಬರ್ತದೆ. ಭಾಷೆದಾಗ ಬಂದಾಗ ಉತ್ತರ ಹೇಳೋಣ ಅಂತ ಅದಕ್ಕೆ. ಗೊತ್ತಾಯ್ತಾ? ಅದು ಹೆಂಗ ಏನು ಅಂತ ವೇದೇಶ ತೀರ್ಥರು ಬಹಳ ದೀರ್ಘ ವ್ಯಾಖ್ಯಾನ ಮಾಡ್ಯಾರ. ಅದು ನೋಡಂತ. ಸರಿ, ಮುಂದೆ ಹೋಗೋಣ ಬರ್ರಿ. ಯೋಗ ವೈ ವಸಿಷ್ಠಂ ವೇದ ವಸಿಷ್ಠೋ ಹಸ್ವಾನಾಂ ಭವತಿ. ಯಾರು ವಸಿಷ್ಠನನ್ನು ತಿಳಿದುಕೊಳ್ಳುತ್ತಾರೋ ಅವನು ವಸಿಷ್ಠನಾಗುತ್ತಾನೆ ತನ್ನವರಿಗೆ. ಸ್ವಾನಾಂ ತನ್ನವರಿಗೆ ವಸಿಷ್ಠನಾಗುತ್ತಾನೆ. ಹೌದ್ರಿ, ಯಾರು ವಸಿಷ್ಠ ಅಂದ್ರೆ ವಸಿಷ್ಠ. ವಾಕ್ ಮಾತು ಅಂದ್ರೆ ಯಾವುದು? ಅಗ್ನಿಗೆ ವಸಿಷ್ಠ ಅಂತ ಹೆಸರು. ನೋಡ್ರಿ ಎಷ್ಟು ಅಭೂತಪೂರ್ವವಾದ ಹೆಸರು. ಅಗ್ನಿಗೆ ವಸಿಷ್ಠ ಅಂತ ಅನ್ನುವ ಹೆಸರು. ಯೋಗ ವೈ ವಸಿಷ್ಠಂ ವೇದ. ಯಾರು ವಸಿಷ್ಠನನ್ನು ತಿಳಿತಾರೋ ಅವನು ತನ್ನವರಿಗೆ ವಸಿಷ್ಠನಾಗುತ್ತಾನೆ. ಏನು ತನ್ನವರಿಗೆ ವಸಿಷ್ಠನಾಗ್ತಾನಂದ್ರ ತನ್ನವರ ಸಮೀಪದಲ್ಲಿ ವಾಸ ಮಾಡುತ್ತಾನೆ. ತನ್ನವರ ಸಮೀಪದಲ್ಲಿ ವಾಸ ಮಾಡಿ ಉತ್ತಮ ಅಂತ ಕರೆಸಿಕೊಳ್ಳುತ್ತಾನ. ಬಹಳ ಚಂದದನ. ಮತ್ತ ವಸಿಷ್ಠ ಅನ್ನೋ ಶಬ್ದದಿಂದ ಏನ್ ತಿಳ್ಕೋಬೇಕು? ತನ್ನವರ ಸಮೀಪದಲ್ಲಿ ವಾಸ ಮಾಡ್ತಾ ಉತ್ತಮನಾಗುತ್ತಾನೆ. ನಮ್ಮ ಹತ್ತಿರದೊಳಗ ಇರೋರೊಳಗ ಯಾರ ಶ್ರೇಷ್ಠ ಅಂದ್ರೆ ಅವನ ನೋಡ್ರಿ ಅಂತ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಂತ. ಗೊತ್ತಾಯ್ತಾ? ಏನು ಗುಡಿಯಾಚಾರ ನಮ್ಮ ಸಮೀಪದ ಬಂಧುಗಳಲ್ಲಿ ನಮ್ಮೊಳಗ ಯಾರೊಬ್ಬ ಇದ್ದವ್ ತಿಳ್ಕೊಂಡವ ಸ್ವಲ್ಪ ವಿವೇಕ ಅಂತ ಅನ್ನೋದ್ರೆ ಅವನೇ ಇದ್ದ ನೋಡ್ರಿ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಂತ. ಇದು ಯಾಕಿದು? ವಸಿಷ್ಠ ಅಂತ ಅಗ್ನಿಯನ್ನ ತಿಳ್ಕೊಂಡಿದ್ರಿ. ಅದಕ್ಕೆ ಏನ್ ಸಂಬಂಧ ಅಂತ ಕೇಳಬಾರ್ದು. ವಸಿಷ್ಠ ಶಬ್ದಕ್ಕ ವಸತಾಂ ಉತ್ತಮ ವಸಿಷ್ಠ ಅಂತ ವಿವರಣೆ ಅದು. ವಸತಾಂ ವಾಸ ಮಾಡುವರ ಮಧ್ಯದಲ್ಲಿ ಉತ್ತಮ, ಆದ್ದರಿಂದ ವಸಿಷ್ಠ ಅಂತ ಕರೆಸಿಕೊಳ್ತಾರ. ಮುಂದ ಹಿಂಗೆ ಎಲ್ಲ ಕಡೆ ಹೋಗೋದು ವಿಷಯ ತಿಳ್ಕೋತ ಹೋಗೋದು. ಯೋ ಹವೈ ಪ್ರತಿಷ್ಠಾಂ ವೇದ ಪ್ರತಿಹತಿಷ್ಠಂಸ್ತ್ಯಸ್ಮಿಶ್ಚ ಲೋಕೆ ಅಮುಸ್ಮಿಶ್ಚ ಲೋಕೆ. ಯಾವ ವ್ಯಕ್ತಿ ಏನು ಅಂದ್ರೆ ಪ್ರತಿಷ್ಠಾವನ್ನ ತಿಳ್ಕೋತಾನ. ಪ್ರತಿಷ್ಠಾ ಅಂದ್ರೆ ಒಳ್ಳೆಯ ಸ್ಥಿತಿಗೆ ಕಾರಣ. ಒಳ್ಳೆ ಸ್ಥಿತಿ ಅಂದ್ರೆ ನಾವು ಇರ್ಲಿಕ್ಕೆ ನೋಡ್ರಿ ಒಳ್ಳೆ ಸ್ಥಿತಿವಂತರಾಗಿ ಕಾಣ್ತಾರ. ಒಳ್ಳೆ ಇದರಿಂದ ಇದ್ದವರು ಉಳ್ಳವರು ಸರಿ ಇದ್ದಾರ ಅಂತ ಅನಿಸ್ತಾರ ಅಂತ ಅನ್ಲಿಕ್ಕೆ ತಿಳ್ಕೊಂಡ್ರೆ ಸಾಕಂತ. ಯಾರಪ್ಪ ಪ್ರತಿಷ್ಠಾ ಅಂದ್ರೆ ಚಕ್ಷುರ್ವಾವ ಪ್ರತಿಷ್ಠಾ. ಸೂರ್ಯನೇ ಪ್ರತಿಷ್ಠಾ ದೇವತೆ ಅಂತ ಕರೆಸಿಕೊಂಡಿದ್ದಾನಂತೆ. ಒಳ್ಳೆಯ ಸ್ಥಿತಿಗೆ ಕಾರಣನಾಗಿರುವಂಥವನು ಅಂತ ಅರ್ಥ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಒಳ್ಳೆಯ ಸ್ಥಿತಿ ಅಂದ್ರೆ ಏಕಸ್ಥಾನೇ ಸ್ಥಿತಿ. ಒಂದು ಕಡೆಗೆ ಗಟ್ಟಿಯಾಗಿ ನೆಲ ಊರೋದು, ತಳ ಊರೋದಕ್ಕೆ ಹಂಗೆ ಕರೀತಾರ ಅಂತ ಹೇಳಿದ್ದಾರೆ. ಸರಿನಾ? ಏನು ಶ್ರೀರಾಚಾರ್ಯ ಏನಾಯ್ತು? ಒಂದು ಕಡೆಗೆ ಗಟ್ಟಿ ಇದು ಪ್ರಾಣಿ ಪಕ್ಷಿಗಳಿಗೆ ಊಟ ಬಡ್ದು ಕಟ್ಟಿರ್ತಾರಲ್ಲ ಹಂಗೆ ಗಟ್ಟಿ ಕಡಿಯೋದು ಅಂತ ಅರ್ಥ. ಅದಕ್ಕೆ ಸಿಗ್ತೇತೇನ್ರಿ? ಅದೇನು ಗೊತ್ತಿಲ್ಲ, ನಾ ಉದ್ಯೋಗ ಮಾಡಿದವಲ್ಲ ನಂಗೆ ಹೆಂಗ್ ಗೊತ್ತಾಗ್ಬೇಕು. ಮುಂದ ಯೋ ಹವೈ ಸಂಪದಂ ವೇದ. ಇದೇ ರೀತಿಯಾಗಿ ಯಾರು ಸಂಪದಂ ವೇದ ಸಂಪತ್ತನ್ನು ತಿಳ್ಕೊಂಡ್ರೋ ಸರ್ವೇ ಅಸ್ಮೈ ಕಾಮ ಸಂಪದ್ಯಂತೆ ದೇವಾಶ್ಚ ಮಾನುಷಾಶ್ಚ. ನೋಡ್ರಿ, ದೇವತೆಗಳು ಹಾಗೂ ಮನುಷ್ಯರು ಇಬ್ಬರೂ ಕೂಡ ಇಬ್ಬರ ಸಂಪತ್ತುಗಳು ಸಿಗ್ತದ. ಯಾರಪ್ಪ ಅವನು ಅಂದ್ರೆ ಶ್ರೋತ್ರಂಬಾವ ಸಂಪತ್. ಇಲ್ಲಿ ಚಂದ್ರ ಅಲ್ಲ, ಇಂದ್ರದೇವರನ್ನ ಶ್ರೋತ್ರ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಬರೆದಿಟ್ಕೊಳ್ರಿ ಅಷ್ಟೇ, ಮತ್ತೇನಿಲ್ಲ. ಇಂದ್ರದೇವರಿಂದ ಎಲ್ಲವೂ ಸಿಗುತ್ತವೆ ಸಂಪತ್ತುಗಳು. ದೇವತೆಗಳ ಸಂಪತ್ತು ಮನುಷ್ಯರ ಸಂಪತ್ತು ಸಿಗ್ತದೆ. ಯೋಗವ ಆಯತನಂ ವೇದ ಆಯತನಂ ಹಸ್ವಾನಾಂ ಭವತಿ ಮನೋವಾ ಆಯತನಂ. ಯಾರು ಆಯತನ ಅಂತ ತಿಳಿದುಕೊಳ್ತಾರೋ ಅವನು ತನ್ನವರಿಗೆ ಆಯತನ ಆಗುತ್ತಾನೆ. ಆಯತನ ಅಂದ್ರೆ ಏನು? ಆಶ್ರಯದಾತ ಆಗ್ತಾನ. ತಿಳಿತಾ? ತನ್ನವರಿಗೆ ಆಶ್ರಯನಾಗ್ತಾನೆ. ಯಾರಪ್ಪ ಅವರು ಅಂತಂದ್ರೆ ಮನೋಹವ ಆಯತನಂ. ಮನೋಭಿಮಾನಿಗಳಾದ ರುದ್ರದೇವರೇ ಆಯತನ ಎಂದು ಕರೆಸಿಕೊಂಡಿದ್ದಾರೆ. ಸರಿ ಆಯ್ತಾ? ನೋಡ್ರಿ ಎಷ್ಟು ಮಂದಿನ ಹೇಳಿದ್ರು ಅಂತಂದ್ರೆ, ಈಗ ಮೊದಲನೇದಾಗಿ ಅಧಿಕಾರಿಗಳಾದವರು. ಇದನ್ನ ಯಾಕೆ ಉಪಕ್ರಮ ಹೇಳಿದರು? ನೀವೇನೋ ಕಥೆ ಬೇರೆ ಹೇಳಿದ್ರಿ, ಇದ್ಯಾಕೆ ಉಪಕ್ರಮ ಬಂತು? ನೀವೇನ್ ಹೇಳಿದ್ರಿ? ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಮತ್ತೆ ವಾಯುದೇವರ ಮಧ್ಯದಲ್ಲಿ ಸ್ಪರ್ಧೆ ಆಯಿತು. ಸ್ಪರ್ಧೆಯಾದಾಗ ವಾಯುದೇವರು ಶ್ರೇಷ್ಠ ಅಂತ ಸಿದ್ಧಾದರು ಅಂತ ಹೇಳಿ ಇದ್ಯಾಕೆ ಬಂತು ಅಂದ್ರೆ, ಇದು ಉಪಕ್ರಮದಲ್ಲಿ ಹೀಗಿದ್ದಾಗ ಉಪಸಂಹಾರದವರೆಗೆ ನಾವು ಅಭ್ಯಾಸ ಮಾಡಿದ್ರೆ ಯಾಕಿದು ಬಂತು ಅಂತ ಗೊತ್ತಾಗ್ತದೆ. ಸರಿ ಆಯ್ತಾ? ಇದು ಏನ್ ತಿಳಿಸ್ಲಿಕ್ಕೆ ಹೊರಟದ? ಉಪಕ್ರಮ ಉಪಸಂಹಾರಗಳಲ್ಲಿ ಏಕರೂಪತಾ ಬರಬೇಕಾಗಿದ್ದರೆ ಉಪಕ್ರಮವೊಂದನ್ನೇ ನೋಡಬಾರದು, ಉಪಸಂಹಾರವನ್ನು ನೋಡಬೇಕು. ಏನು?
ಉಪಕ್ರಮ ಉಪಸಂಹಾರಗಳು ಏಕರೂಪವಾಗಬೇಕಾದರೆ ಉಪಸಂಹಾರವನ್ನು ನೋಡಬೇಕು. ಯಾವಾಗಲೂ ನಮ್ಮ ಸಿದ್ಧಾಂತದಲ್ಲಿ ಉಪಸಂಹಾರವು ಪ್ರಬಲವೆನಿಸುತ್ತದೆ ಉಪಕ್ರಮಕ್ಕಿಂತ. ಆದರೆ ಅದ್ವೈತ ದರ್ಶನದಲ್ಲಿ ಉಪಕ್ರಮ ಪ್ರಬಲ. ಅವರು ಉಪಕ್ರಮ ಪ್ರಾಬಲ್ಯರು, ನಾವು ಉಪಸಂಹಾರ ಪ್ರಬಲರು, ನಾವು ಅದನ್ನು ಪ್ರಬಲ ಅಂತ ಹೇಳ್ತೀವಿ. ಸರಿ ಆಯ್ತಾ? ಮಹತ್ವದ ಅಂಶ ಏನು ಅಂದ್ರೆ, ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಹೇಳುವುದು, ಗ್ರಂಥದ ಆದಿಭಾಗ ಮೂಲ ಶ್ಲೋಕವಿದ್ದಂತೆ, ಅಂತ್ಯಭಾಗ ವ್ಯಾಖ್ಯಾನವಿದ್ದಂತೆ. ವ್ಯಾಖ್ಯಾನವನ್ನು ನೋಡಿಕೊಂಡು ಮೂಲ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕೆ ಹೊರತಾಗಿ ನಿನ್ ತಲೆ ಬರ್ತದಂತ ಮೂಲ ಶ್ಲೋಕವನ್ನು ಓದಿದೆ ಅಂದ್ರೆ ಅರ್ಥ ಆಗುವುದೇ ಇಲ್ಲ. ಸರಿ ಆಯ್ತಾ? ಮುಂದೆ ಹೋಗಿ ಬರ್ರಿ. ಹಂಗಾರೆ ಏನಾಯ್ತು? ಎಲ್ಲ ಆಯ್ತು. ಯಾವ ಅಧಿಕಾರಿಗಳು ಅಂದ್ರೆ ಮೋಕ್ಷ ಯೋಗ್ಯರಾದ ಚೇತನರು ನಾವೇನಿದ್ದೀವಿ ನಾವೆಲ್ಲರೂ ಕೂಡ ಏನ್ ತಿಳಿಬೇಕು? ಎಲ್ಲಾ ದೇವತೆಗಳಿಗಿಂತಲೂ ವಯಸ್ಸಿನಿಂದ ಹಾಗೂ ಗುಣಗಳಿಂದ ಮುಖ್ಯ ಪ್ರಾಣದೇವರು ಉತ್ತಮರಾಗಿದ್ದಾರೆ ಅಂತ ಯಾರು ತಿಳಿತಾನೋ ಅವನು ಏನಾಗ್ತಾನ? ತಾನೂ ಕೂಡ ವಯಸ್ಸಿನಿಂದ ಹಾಗೂ ಗುಣಗಳಿಂದ ಉತ್ತಮ ಎಂದು ಕರೆಸಿಕೊಳ್ಳುತ್ತಾನೆ. ಎಲ್ಲಿ ಅಂದ್ರೆ ಮೋಕ್ಷದಲ್ಲಿ. ಒಂದು ಪಾಯಿಂಟ್ ಎಕ್ಸ್ಟ್ರಾ ಆಯ್ತು. ಈಗ ಹಿಂದೆ ಹೇಳಿಲ್ಲ, ಈಗ ಹೇಳಿಕತ್ತೀವಿ. ಸರಿ, ಮುಂದ ಇನ್ನ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಅಗ್ನಿಯನ್ನು ವಸಿಷ್ಠ ವಾಸ ಮಾಡುವರಲ್ಲಿ ಉತ್ತಮ ಅಂತ ತಿಳಿದುಕೊಂಡು ಯಾರು ಉಪಾಸನೆ ಮಾಡ್ತಾನೋ ಅವನು ತನ್ನ ಸಮೀಪದಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವರ ಮಧ್ಯದಲ್ಲಿ ಉತ್ತಮ ಅಂತ ಕರ್ಸ್ಕೋತಾನ. ಆಮೇಲೆ ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿಯಾದವನು ಯಾರು? ಸೂರ್ಯ. ಅವನು ಒಳ್ಳೆಯ ಸ್ಥಿತಿಗೆ ಕಾರಣ ಅಂತ ಯಾರು ತಿಳಿದುಕೊಳ್ತಾರೋ, ಸ್ಥಿತಿಗೆ ಕಾರಣನಾದದ್ದರಿಂದ ಪ್ರತಿಷ್ಠಾ ಎಂದು ಹೆಸರಿದೆ ಅಂತ ತಿಳಿದುಕೊಳ್ತಾರೋ ಅವನಿಗೂ ಕೂಡ ಏನಾಗ್ತದೆ ಅಂದ್ರೆ ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖವಾಗಿ ತನ್ನ ಇಚ್ಛಾನುಸಾರವಾಗಿ ಸುಖವಾಗಿರ್ತಾನೆ. ಇನ್ನು ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳಾಗಿರುವಂತಹ ಇಂದ್ರದೇವರು ಅವರು ಸಂಪತ್ತಿಗೆ ಅಭಿಮಾನಿಯಾಗಿದ್ದಾರೆ ಅಂತ ಯಾರು ತಿಳ್ಕೋತಾರೋ ಅವರು ದೇವಲೋಕದ ಹಾಗೂ ಮನುಷ್ಯ ಲೋಕದ ಎಲ್ಲ ಪದಾರ್ಥಗಳನ್ನು ಪಡೀತಾರೆ. ಜೊತೆಗೆ ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರು ಅವ್ರು ಎದಕ್ಕೆ ಕಾರಣ ಆಗ್ಯಾರ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಅಂತಾರ, ಸುರ್ಗೃಹಂಚಾಯತನಂ ಅಂತಾರ. ಮನೆಗಳು ಅಂತಂದ್ರೆ ಏನ್ರಿ? ಎಲ್ಲರ ದೊಡ್ಡ ಮನೆಗಳವೆಲ್ಲ. ರಾಯರು ಬರೀತಾರ, ಆಯತನಂ ಗೃಹ ಪ್ರಾಸಾದ್ಯಾಯತನ ಹೇತುಂ ಇಂದ್ರಿಯಮಾನಿನಂ ಮನಃ ಮನೋಭಿಮಾನಿ ರುದ್ರ ಅಂತ. ನಮ್ಮ ಮನೆ ಅಷ್ಟ ಅಲ್ಲ, ಅಡಾನಿ ಅಂಬಾನಿ ಮನೆಗಳು ಸಹಿತಕ್ಕಂತ ಬರ್ದಾರ. ಅಂದ್ರೆ ಪ್ರಾಸಾದ ಅಂದ್ರೆ ರಾಜರ ಮನೆಗಳು. ಆ ಪ್ರಾಸಾದಕ್ಕೂ ಅವರೇ ಇವರಂತೆ, ಯಾರು? ಅಭಿಮಾನಿಗಳಂತ. ವಾಯುದೇವರು. ಭಾರಿ ಆಶ್ಚರ್ಯ ನೋಡ್ರಿ. ಸಾರಿ, ರುದ್ರದೇವರು. ಏನಾಯ್ತು? ನಾವೇನು ಸಣ್ಣ ಸಣ್ಣ ಮನೆ ಕಟ್ಕೊಂಡೀವಿ, ಈ ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡಿದ್ ಇದಕ್ಕೂ ಯಾರಪ್ಪ ಅಂತ ಕೇಳಿದ್ರೆ ರುದ್ರದೇವರು. ಸಣ್ಣ ಸಣ್ಣ ಮನೆಗಳಿಗೂ ಕೂಡ ರುದ್ರದೇವರ ಅಭಿಮಾನಿಗಳು. ದೊಡ್ಡ ದೊಡ್ಡ ಮನೆಗಳು ಏನ್ ಕಟ್ಕೊಂಡಿದ್ದಾರೆ, 4 ಅಂತಸ್ತು 8 ಅಂತಸ್ತು, ಇವೆಲ್ಲವಕ್ಕೂ ಕೂಡ ರುದ್ರದೇವರೇ ಅಭಿಮಾನಿಗಳಾಗಿದ್ದಾರೆ. ಇದು ಹೊಸ ಅಂಶದನ, ಇದು ಸಾಮಾನ್ಯವಾಗಿರೋದಿಲ್ಲ, ಅದಕ್ಕೆ ಬರೆದಿಟ್ಕೊಳ್ರಿ. ಸಾಮಾನ್ಯರ ಮನೆಗಳು, ದೊಡ್ಡವರ ಶ್ರೀಮಂತರ ಮನೆಗಳು, ಸಾಮಾನ್ಯರ ಮನೆಗಳು ಹಾಗೂ ಶ್ರೀಮಂತರ ಮನೆಗಳು, ಒಟ್ಟಿನಲ್ಲಿ ಎಲ್ಲರ ಮನೆಗಳಿಗೂ ಕೂಡ ರುದ್ರದೇವರೇ ಅಭಿಮಾನಿಗಳು. ಆಯ್ತು, ನೋಡ್ರಿ. ಅದಕ್ಕೆ ಈಗ ನಾವು ಹೊಸ ಅಂಶವನ್ನ ಏನ್ ಕಂಡ್ವಿ ಅಂತಂದ್ರೆ, ರುದ್ರದೇವರು ಸಾಮಾನ್ಯವಾಗಿ ಇಲ್ಲಿ ಮನೋಭಿಮಾನಿಗಳು ಅಂತ ಅನ್ನುವುದು ಬಂದೇ ಬಿಟ್ರ ಶಬ್ದ. ಮನೋಭಿಮಾನಿಗಳಾದದ್ರ ಜೊತೆಗೆ ಮನೆಗೆ ಅಭಿಮಾನಿಗಳು ಅವರೇ ಆಗಿದ್ದಾರೆ. ಮನೆ ಮತ್ತು ಮನ ಮತ್ತು ಮನೆಗಳಿಗೆ ಅವರೇ ಅಭಿಮಾನಿಗಳಾದದ್ದರಿಂದ ಏನು ಧೂಳ್ಕೇಡಾಚಾರ್ಯ, ಮನೆ ಮತ್ತು ಮನ ನೆಮ್ಮದಿಯಿಂದ ಇರಬೇಕಾದ್ರೆ ಶಿವಪಾರ್ವತಿಯರ ಆರಾಧನೆ ಮಾಡಬೇಕು. ಭಾಗವತದೊಳಗೆ ಹೇಳೋ ಕಾಲಕ್ಕೆ ಏನ್ ಹೇಳಿದೆ? ದಾಂಪತ್ಯಾರ್ಥಂ ಉಮಾಂ ಸತಿ. ಮನೆಯಲ್ಲಿ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರಬೇಕಾಗಿದ್ದರೆ, ಇರಬೇಕು ಅಂತ ಇದ್ರೆ ಅಂದ್ರೆ ಶ್ರೀನಿವಾಸ ಅವರ ತಪ್ಪು ತಿಳ್ಕೋಬೇಡ್ರಿ, ಅದರಾಚಾರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಗಂಡ ಹೆಂಡತಿಯರು ಆರಾಮಾಗಿರ್ಬೇಕು ಅಂತಿದ್ರೆ ಸರ್ ವಿಶೇಷ ಉಪಾಸನ ಮಾಡ್ರಿ ಅಂತ ಹೇಳ್ಯಾರ. ಅದಕ್ಕ ಮನೆ ಮತ್ತು ಮನ ಇವೆರಡೂ ಕೂಡ ಕ್ಷೇಮದಿಂದಿರಬೇಕು ಅಂತ ಆದ್ರೆ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡಬೇಕು. ನೋಡ್ರಿ, ಹಿಂದ ಐತ್ರೆ ಹೇಳೋ ಕಾಲಕ್ಕ ರುದ್ರದೇವರು ಸ್ವರ್ಗಾಭಿಮಾನಿಗಳು ಹೌದು ಅಂತ ಹೇಳಿತ್ತು. ರುದ್ರದೇವರು ಸ್ವರ್ಗಕ್ಕೆ ಅಭಿಮಾನಿಗಳು, ರುದ್ರದೇವರು ಪ್ರಾಸಾದಕ್ಕೆ ಅಭಿಮಾನಿಗಳು, ರುದ್ರದೇವರ ಮನಸ್ಸಿಗೆ ಅಭಿಮಾನಿಗಳು. ಹಿಂಗ ಬೇರೆ ಬೇರೆ ಉಪನಿಷತ್ತನ್ನು ನೋಡ್ತಾ ಹೋದ್ರೆ ಎಷ್ಟು ವ್ಯಾಪ್ತಿ ರುದ್ರದೇವರದೆಲ್ಲಾದ್ರು. ಬಾಬಾ
ಅಲ್ರಿ ನಾವು ಎಷ್ಟು ಮನಿ ನೋಡ್ತೀವಿ, ಎಲ್ಲಾ ಮನಿಗಳು ರುದ್ರದೇವ್ರದ್ದು, ಅವರ ಅಭಿಮಾನಿಗಳದಕ್ಕ. ಅಂದ್ರೆ ಅವರಿಂದ ಅಭಿಮನ್ಯಮಾನವಾದದ್ದು ಮನೆಗಳು ಅಂತ ಅನ್ನೋದಾದ್ರೆ ಅದಕ್ಕೆ ಅವ್ರ ಪ್ರೇರಕರು, ಅವ್ರ ನಿಯಾಮಕರು, ಸ್ಥಾಪಕರು, ಪ್ರಾಪಕರು ಎಲ್ಲ ಅವರದ್ದು ವ್ಯವಸ್ಥೆ ಅದು ರುದ್ರದೇವರದ್ದು. ತಿಳಿತಿಲ್ಲೋ? ಗುಡ್ ಬಾಯ್. ಅದಕ್ಕ ಹಿಂಗ ಮನೋಭವತಿ ಅಂತ ಹೇಳ್ಯಾರ ಅಂತ ತಿಳ್ಕೊಂಡು ಹೊಸ ಅಂಶವನ್ನು ಕಲ್ತಿದ್ದೇವೆ. ಈಗ ಒಂದು ಪ್ರಶ್ನೆ, ಈಗ ಏನು ಅಂದ್ರೆ ನಾವು ಮೊದಲು ಏನ್ ಮಾಡ್ಕೊಂಡ್ವಿ ತಿಳ್ಕೊಳ್ಳೋ ಕಾಲಕ್ಕ, ಯಾವ ವ್ಯಕ್ತಿ ಪ್ರಾಣದೇವರನ್ನು ಮತ್ತ ಉತ್ತಮ ಅಂತ ತಿಳ್ಕೋತಾನೋ ಗುಣದಿಂದ, ಅವ ಮತ್ತ ಮೋಕ್ಷದಲ್ಲೂ ಕೂಡ ಗುಣದಿಂದ ಉತ್ತಮನಾಗ್ತಾನೆ, ಮತ್ತ ಜ್ಯೇಷ್ಠನಾಗ್ತಾನೆ ವಯಸ್ಸಿನಿಂದ ಅಂತಂದ್ರೆ ಈಗ ಅಲ್ಲೊಂದು ಪ್ರಶ್ನೆ ಬರ್ತದ. ಏನ್ ಪ್ರಶ್ನೆ ಬರ್ತದ ಅಂತಂದ್ರೆ, ಮೋಕ್ಷವನ್ನ ಹೊಂದಿದ ಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಸ್ವಾರಸ್ಯ. ಪ್ರಶ್ನೆ ಏನು ಅಂತ ಬಂದು ಚಂದ ಬಿಡಿಸಿ ಹೇಳ್ಬಿಡ್ತೀನಿ. ಈಗ ನಾನಿದ್ದೇನೆ ಅಂತ ಇಟ್ಕೊಳ್ರಿ, ಪಾಪ ನಾ ಯಾಕೆ ಸುಳ್ಳು ಹಗಲಲ್ಲಿ ನಂದ ಹೆಸರು ಹೇಳ್ಕೊಂಡು ತಪ್ಪಾಗ್ತದೆ, ದುಡ್ಡು ಹೆಸರು ನಿಮ್ದು ಹೆಸರು ಒಡೆಕರ್ ಇದ್ದಾರೆ ಅಂತ ಇಟ್ಕೊಳ್ರಿ. ಅವರು ಅವರು ವಾಯುದೇವರನ್ನ ವಯಸ್ಸಿನಿಂದ ಜ್ಯೇಷ್ಠರು ಗುಣದಿಂದ ಶ್ರೇಷ್ಠರು ಅಂತ ಉಪಾಸನೆ ಮಾಡಿದಾಗ ಇವರೂ ಕೂಡ ಮುಕ್ತಿಯಲ್ಲಿ ವಯಸ್ಸಿನಿಂದ ಹಾಗೂ ಗುಣದಿಂದ ಶ್ರೇಷ್ಠರಾಗುತ್ತಾರೆ ಅಂತ ಬರ್ತದೆ. ಈಗ ಶ್ರೇಷ್ಠರಾಗಬೇಕಾದ್ರೆ ಬೇರೆಯವ್ರು ಯಾರಾದ್ರೂ ಇರ್ಬೇಕಲ್ಲ, ಈ ಒಬ್ಬರೇ ಶ್ರೇಷ್ಠ ಆಗ್ತಾರೆ ಹೇಳಿ ನೋಡಂತ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವೇದೇಶ ತೀರ್ಥರ ಅಂತಾರ, ಕೆಳಗಿನ ಮಂತ್ರದಲ್ಲಿರುವಂತಹ ಸ್ವಾನಾಮ್ ಎಂಬ ಪದವನ್ನ ತೆಗೆದುಕೊಳ್ರಿ. ಸ್ವಾನಾಮ್ ಎಂಬ ಪದವನ್ನೇನು ತಮ್ಮವರ ಅಂತ ಅರ್ಥ. ಆ ಕೆಳಗಿನ ಮಂತ್ರದಲ್ಲಿದ್ದ ತಮ್ಮವರ ಅನ್ನೋ ಪದವನ್ನ ತೆಗೆದುಕೊಂಡ್ರೆ ತಮ್ಮವರ ಮಧ್ಯದಲ್ಲಿ ಇವನು ಗುಣದಿಂದ ಶ್ರೇಷ್ಠನೂ ವಯಸ್ಸಿನಿಂದ ಜ್ಯೇಷ್ಠನೂ ಆಗುತ್ತಾನೆ ಅಂತ ಬಂತು. ಅಲ್ಲೊಂದು ಪ್ರಶ್ನೆ ಬರ್ತದೆ, ತಮ್ಮವರ ಮಧ್ಯದಲ್ಲಿ ಅಂದ್ರೆ ಏನು ಅಂತಂದ್ರೆ, ತಮ್ಮವರು ಅಂದ್ರೆ ಯಾರು ಅಂದ್ರೆ, ತಮ್ಕಿಂತ ಕೆಳಗಿದ್ದವ್ರನ್ನ ತಮ್ಮವರು ಅಲ್ಲಿಗೆ ಬರುದಿಲ್ಲ, ತಮ್ಕಿಂತ ಮ್ಯಾಲಿದ್ದವ್ರನ್ನ ತಮ್ಮವರು ಅಲ್ಲಿಗೆ ಬರುದಿಲ್ಲ. ತಮ್ಮವ್ರು ಅಂತಾರೆ ಅದಕ್ಕೇನ್ರ, ತಮ್ಮ ಸಮಾನವಾದ ಯೋಗ್ಯತಾ ಇದ್ದವರನ್ನ ತಮ್ಮವರು ಅನ್ಬೇಕು. ಗೊತ್ತಿಲ್ಲ? ಅದೇ ಹೇಳಿದ್ರು ಸಮಾನರು ಅಂತ. ಅಲ್ಲಲ್ಲ, ಈಗ ನಮ್ಮನ್ನ ಹೇಳಿದ್ವಿ ದೇಸಾರಿ ಇಟ್ಕೊಂಡು ಮಾತಾಡಿರ್ತೀವಿ, ಅಲ್ಲಿ ಅಷ್ಟು ದೂರ ಹೋಗ್ಬೇಡ್ರಿ, ಅವ್ರ ಕಾಲನಿ ಬಹಳ ದೂರದ, ನಮ್ದೇ ಈ ಮಟ್ಟಿಗೆ ಇಷ್ಟ ಸುಮ್ಮನೆ ನಡ್ಕೋತ ಹೋಗೋಷ್ಟು ಕಾಲನಿ. ಅದಕ್ಕೆ ಸ್ವನಾಂ ಮಧ್ಯೆ ವೇದೇಶ ತೀರ್ಥರ ಅಂತಾರೆ, ಯೋಗ್ಯತೆಯ ಸ್ವಸಮಾನಾನ ಮಧ್ಯೆ, ಯಾರ ಮಧ್ಯದಲ್ಲಿ ಇವ ಶ್ರೇಷ್ಠ ಅಂತ ಕರ್ಸ್ಕೋಬೇಕು. ಈಗ ನಾ ಎಕ್ಕಶ್ಚಿತ್ ಮನುಷ್ಯ ಉಪಾಸನೆ ಮಾಡಿಕೊಂಡು ಬ್ರಹ್ಮದೇವರಿಗಿಂತ ಉತ್ತಮ ಅಂತ ಕರ್ಸ್ಕೊಳಿಕ್ ಸಾಧ್ಯ ಇಲ್ಲ, ಕೆಳಗೆ ಯಾವುದೋ ಒಬ್ಬ ವ್ಯಕ್ತಿ ಅವನಕ್ಕಿಂತ ಉತ್ತಮ ಅಂತ ಕರ್ಸ್ಕೊಳಿಕ್ ಸಾಧ್ಯ ಇಲ್ಲ. ನಾನು ಉತ್ತಮ ಅಂತ ಕರ್ಸ್ಕೋಬೇಕಾದ್ರೆ ನಮ್ಮವರ ಮಧ್ಯದಲ್ಲಿ ನಾನು ಉತ್ತಮ ಆಗ್ಬೇಕು. ನಮ್ಮವರ ಮಧ್ಯದಲ್ಲಿ ಅಂದ್ರೆ ನನಗೂ ಅವರಿಗೂ ಯೋಗ್ಯತಾ ಸಮಾನ ಇದ್ದಾಗ ಉತ್ತಮ ಅಂತ ಹೆಂಗ್ ಕರ್ಸ್ಕೊಳಿಕ್ ಸಾಧ್ಯ ಅದ? ನೆಕ್ಸ್ಟ್ ಕ್ವಶನ್ ಇದು. ಪ್ರಶ್ನೆ ಬಂತಿಲ್ಲ. ಈಗ ನಾ ಅದಕ್ಕೆ ಹೇಳಿದ್ದೆ, ನಮ್ಮವ್ರು ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ನಿಂತುಕೊಂಡು ಉತ್ತಮ ಅಂತ ತಿಳ್ಕೊಂಡು ಹೆಂಗಾಗ್ಲಿಕ್ಕೆ ಸಾಧ್ಯದಪ್ಪ, ಅದು ಒಂದು ಪ್ರಶ್ನೆ ಹೇಳ್ತಿಲ್ಲ. ಅದಕ್ಕ ಒಂದು ಉಪನಿಷತ್ತಿನ ವಾಕ್ಯ, ಅದ್ರೊಳಗೆ ಸ್ತ್ರೀಭಿರ್ವ ಯಾನ ಇರುವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತ ತಿಳ್ಕೊಂಡು ಈ ಬೃಹದಾಂಕಗಳು ಬರ್ತದೆ. ಮೋಕ್ಷಕ್ಕೆ ಹೋದಾಗ ಅಲ್ಲೇನು ಇವರ ನಿಯತ ಪತ್ನಿಗಳು ನಿಯತ ಪತಿಗಳು ಆಮೇಲೆ ಬೇರೆ ಬೇರೆ ಎಲ್ಲರೂ ಸಿಗ್ತಾರಂತ. ಎಲ್ಲ ಸಿಗುವಾಗ ಜ್ಞಾತಿಭಿಹಿ ಅಜ್ಞಾತಿಭಿರ್ವ ಅಂತ ಒಂದು ವಾಕ್ಯ ಅದ. ಅಲ್ಲಿ ನಮ್ಮ ಸಂಬಂಧಿಕರು ಅಲ್ಲದೆ ಇದ್ದವರು ಇರ್ತಾರ ಅಂತ ಪ್ರಶ್ನೆ, ಮತ್ ವಾಕ್ಯ ಅದು. ಸಂಬಂಧಿಕರು ಅಲ್ಲೂ ಈ ಸಂಬಂಧಿಕರು ಬಂದ್ರೆ ಹೆಂಗ್ ಮಾಡ್ಬೇಕ್ರಿ? ಇಲ್ಲಿದ್ದ ಸಖ ಇರ್ತಾರ ಸಂಬಂಧಿಕರನ್ನ ಅಲ್ಲೂ ಕರ್ಕೊಂಡು ಹೋಗೋದಿನ ಸಂಬಂಧಿಕರನ್ನ ಅಂತಂದ್ರೆ, ಅದಕ್ಕ ಅದ್ರ ಸೊಳಂತಾರ ಸಂಬಂಧಿಕರು ಹಂಗಲ್ಲ, ನಿನ್ನ ಜೊತೆಗೆ ಮುಕ್ತರಾದವರನ್ನೆಲ್ಲರನ್ನು ಸಂಬಂಧಿಕರು ಅಂತ ಕರಿತೇವೆ. ನಿನಗಿಂತ ಪೂರ್ವದಲ್ಲಿ ಅಥವಾ ನಿನಗಿಂತ ಉತ್ತರದಲ್ಲಿ ಮುಕ್ತರಾಗುವವರನ್ನ ಸಂಬಂಧಿಕರು ಅಲ್ಲದೇ ಇದ್ದವರು ಅಂತ ಕರಿತೇವೆ ಅಂತ ಬರ್ದಾರ ಅದರ ಸ್ವಾಮಿ. ಐಡಿಯಾ ಬಂತೇನೆ ಅಂತಿಕೊಂಡು, ಸಂಬಂಧಿಕರು ಅಂದ್ರೆ ಯಾರು? ಈ ಕಲ್ಪದಲ್ಲಿ ಯಾರ್ಯಾರು ನಮ್ಮ ಜೊತೆಗೆ ಮೋಕ್ಷಕ್ಕೆ ಬಂದಾರ ಅವರೆಲ್ಲ ಸಂಬಂಧಿಕರು. ಹೌದಾ? ಯಾರು ನಮಗೆ ಮುಂದೆ ಮೊದ್ಲಿಗೆ ಮೋಕ್ಷಕ್ಕೆ ಹೋಗ್ಯಾರ, ಇನ್ನು ಆಮೇಲೆ ಬರೋರಿದ್ದಾರೆ, ಅವರೆಲ್ಲರೂ ಕೂಡ ಏನಾಗ್ಯಾರ ಅಂತಂದ್ರೆ ಸಂಬಂಧಿಕರಲ್ಲ, ಅವ್ರ ಅಜ್ಞಾತಿಗಳು, ಬಂಧುಗಳಲ್ಲ ಅಷ್ಟೇ. ಹೌದು. ಹಾಗಾದ್ರೆ ಈಗೇನಾಯ್ತು ಅಂದ್ರೆ, ತಮ್ಮ ಸಮಾನರಾದವರ ಮಧ್ಯದಲ್ಲಿ ಇವನು ಉತ್ತಮನಾಗಬೇಕು ಅಂತ ಹೆಂಗ್ ಸಾಧ್ಯ ಆಗ್ತದೆ? ಹೆಂಗಾಗ್ಲಿಕ್ಕೆ? ಸಮಾನರು ಅಂತ ಅಲ್ಲಿಗೆತ್ತೀರಿ, ಸಮಾನರು ಅಂತ ಅಂದ್ಮೇಲೆ ಉತ್ತಮ ಹೆಂಗ ಆಗ್ಬೇಕ್ರಿ ಅಂತ ಕೇಳಿದ್ರೆ ಅದಕ್ಕೆ ವೇದೇಶ ತೀರ್ಥರಂತಾರೆ, ಜ್ಞಾನೋತ್ತರ ಶುಭ ಅನನುಷ್ಠಾನಾದಿನ ಶಸಿತ ಆನಂದಾನಾಂ ವೇತ್ತುಹು ಮನುಷ್ಯತ್ವ ವಿವಕ್ಷಾಯಾಮ್ ಇದಂ. ಬಹಳ ಚಂದ, ಬಹಳ ದೊಡ್ಡ ಮಾತು. ಜ್ಞಾನೋತ್ತರ ಅಪರೋಕ್ಷ ಜ್ಞಾನ ಆಯ್ತು. ಯಾವತ್ತಾತು? ಆತು ಅಂತ ಅಂದ್ಕೊಂಡು ನಡಿಪ ಮಾಲಿನ ಪಾಠಕ್ಕೆ ಬೇಡ ಅಂತ ಮಾಡ್ತಾರೆ. ಅದಕ್ಕೆ ಇವತ್ತು ಅಪರೋಕ್ಷ ಜ್ಞಾನ ಆದ ಮೇಲೆ ಅನಿಯಮ ಸರ್ವೇಶಾಂ, ಯಾರಿಗೆ ಅಪರೋಕ್ಷ ಜ್ಞಾನವಾಗಿದೆಯೋ ಅವ್ರೆಲ್ಲರಿಗೂ ಮೋಕ್ಷ ಅಂತ ಅನ್ನೋದು ಕಂಪಲ್ಸರಿ ಆಗ್ಬಿಡ್ತದೆ. ಈಗ ಸರ್ಟಿಫಿಕೇಟ್ ಸಿಕ್ಬಿಡ್ತು ನನಗೆ,
ನಾ ಏನ್ ಮಾಡಿದ್ರು ನನ್ನ ಯಾರೂ ತಡೆಯೋ ಹಂಗಿಲ್ಲ. ನಾ ಏನ್ ಮಾಡಿದ್ರು ಅಂದ್ರೆ ಬ್ರಹ್ಮಹತ್ಯ ಸುರಾಪಾನ ಏನ್ ಬೇಕಾದ ಮಾಡಿದ್ರು ಕೂಡ ನನಗೆ ಮೋಕ್ಷ ಆಗೋದು ಹಾಗೇ ಆಗ್ತದೆ, ತಡಲಿಕ್ಕೆ ಬರುವುದಿಲ್ಲ. ಮಾಡ್ತಾರೋ ಬಿಡ್ತಾರೋ ಆ ವಿಷಯ ಬೇರೆ. ಅಂದ್ರೆ ಎಂಥ ಮಹಾಪ್ರಬಲ ಪಾಪವೂ ಕೂಡ ನಮ್ಮನ್ನ ಏನ್ ಮಾಡಂಗಿಲ್ಲ ಅಂದ್ರೆ ಮೋಕ್ಷಕ್ಕೆ ಹೋದ ತಡೆಯಂಗಿಲ್ಲ. ಆದ್ರೆ ಏನ್ ಮಾಡಬೇಕು ಅಂದ್ರೆ ಇಬ್ಬರಿಗೆ ಅಪರೋಕ್ಷ ಜ್ಞಾನ ಆಗ್ಯದ, ಸಮಾನ ಯೋಗ್ಯತಾ ಇದ್ದವರಿದ್ದಾರೆ. ಒಬ್ಬ ಅಪರೋಕ್ಷ ಜ್ಞಾನ ನಂತರದಲ್ಲಿ ಮುಕ್ತಿ ಹೆಂಗೂ ನಿಶ್ಚಿತ ಹೌದೋ ಅಲ್ಲೋ ಅಂತ ತಿಳ್ಕೊಂಡು ಹೇಳಿ ಆರಾಮ್ ಮಲ್ಕೊಂಡ್ಬಿಟ್ಟವ. ಇನ್ನೊಬ್ಬ ಏನ್ ಮಾಡಿದ ಅಂದ್ರೆ ಅಪರೋಕ್ಷ ಜ್ಞಾನ ಆದ ಕೂಡಲೆಯಿಂದ ಶುಭ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅದು ಏನಾಗ್ಬಿಡ್ತೀವಿ ಅಂದ್ರೆ ಸಮಾನ ಯೋಗ್ಯತಾ ಇದ್ರೂ ಕೂಡ ಇಂಬ್ಯಾಲೆನ್ಸ್ ಆಯ್ತದ. ಯಾಕ? ಜ್ಞಾನೋತ್ತರದಲ್ಲಿ ಅನುಷ್ಠಾನ ಮಾಡಿರುವ ಶುಭ ಕರ್ಮದಿಂದ ಇವನ ಆನಂದದ ಆಧಿಕ್ಯ ಉಂಟಾಯಿತು, ಇವನ ಆನಂದ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಅವ ಏನಿದ್ದಾನಲ್ಲ, ಈಗೇನ್ ಇವ ತಮ್ಮವರ ಮಧ್ಯದಲ್ಲಿ ಶ್ರೇಷ್ಠ ಅಂತ ಆಗ್ತಾನಂತ ನೋಡ್ರಿ, ಅವನ ಕಥೆ ಅದು. ಯಾರ ಕಥೆ ಅದು? ಸಮಾನ ಯೋಗ್ಯತಾಪದರಾದ ಇಬ್ಬರಲ್ಲಿ ಅಪರೋಕ್ಷ ಜ್ಞಾನ ನಂತರದಲ್ಲಿ ಶುಭ ಕರ್ಮಗಳನ್ನ ಮಾಡಿಕೊಂಡು ವಾಯುದೇವರ ಉಪಾಸನೆಯನ್ನ ಮಾಡಿಕೊಂಡು ಬಂದವನು ಸಮಾನ ಯೋಗ್ಯರ ಮಧ್ಯದಲ್ಲೂ ಶ್ರೇಷ್ಠ ಅಂತ ಕರೆಸಿಕೊಳ್ಳುತ್ತಾನೆ. ಯಾಕ? ಅವ ಮಾಡಿಲ್ಲ ಕರ್ಮಗಳನ್ನ, ಇವ ಮಾಡಿದ್ದಾನೆ ಅಂದ ಮೇಲೆ ಅವನ ಆನಂದ ಕಡಿಮೆ ಆಯಿತು, ಇವನ ಆನಂದ ಹೆಚ್ಚಾಯಿತು. ಈ ಅಭಿಪ್ರಾಯದಲ್ಲಿ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಕರೆದಿದ್ದಾರೆ ಅಂತ ಶ್ರೀಮದಾಚಾರ್ಯ ಕೆಳಗೆ ತಿಳಿಸ್ತಾರ. ಆ ಮಾತನ್ನು ತಿಳ್ಕೊಳ್ರಿ. ಏನ್ ಪ್ರಶ್ನೆ ಕುಳಿತು ಮತ್ತೆ? ಯಾ ಶ್ರೇಷ್ಠ ಇದ್ದವರು ಆಗ್ಲಿ, ಇವ್ರಕ್ಕಿಂತ ಶ್ರೇಷ್ಠ ಆದ್ರೆ ಹಾಕೋಲಕ್ಕ ಏನ್ ಸಂಬಂಧ ಇಲ್ಲ ನಮಗ. ಇವ್ರಕ್ಕಿಂತ ಹೆಚ್ಚು ಮಾಡೋರು ಇದ್ದೇ ಇದ್ದಾರೆ, ಒಪ್ಕೊಂಡೇ ಬಿಟ್ಟಿವಿ. ಇಲ್ಲ ಅದಕ್ಕೆ ಇವ್ನು ಹೇಳಿಕತ್ತೀವಿ. ಹಿಂಗ್ ಉಪಾಸನೆ ಮಾಡಿದವ ಯಾ ಇದ್ದಾನ ಅವ್ರದ್ದು ಗುಂಪು ಇರ್ತಾವ ಒಂದಕ್ಕೆ, ಒಂದು ಟೀಮು. ಅಷ್ಟ್ರೊಳಗೆ 10 ಮಂದಿ ಒಳಗೆ ಇವ ಶ್ರೇಷ್ಠ ಆದಪ್ಪ. ಅವ್ರು ಯಾರು ಮಾಡಿಲ್ಲ 10 ಮಂದಿ. ಅವ್ರದೊಳಗೆ ಮತ್ತೊಂದು ಉತ್ತಮ ಇರ್ತಾನೆ ಇನ್ನೊಬ್ಬ. ಹೌದು, ಹಂಗೆ ತಾರತಮ್ಯ ಇರ್ಲೇಬೇಕಲ್ಲ. ಈಗ 10 ಮಂದಿ ಮಾಡ್ಯಾರ ಅಂಬೋದ್ರ ನಮ್ ತಾತ್ಪರ್ಯ ಇಲ್ಲ. ಯಾಕೆ ಉತ್ತಮತ್ವ ಹೆಂಗ್ ಬಂತು ಅಂಬೋದು ತಾತ್ಪರ್ಯ ನಮಗೆ ಇರೋದು, ಅಷ್ಟೇ ವಿಷಯ. ಹೌದು, ಮಾಡಿ 10 ಮಂದಿ ಮಾಡ್ಯಾರಪ್ಪ. ಈಗ 10 ಮಂದಿ 100 ಮಂದಿ ಮಾಡ್ಯಾರ, ಮಾಡ್ಲಿ, ಅದಕ್ಕೇನು ದೋಷ ಅಲ್ಲ. ಮಾಡದೆ ಇರ್ಲಿಕ್ಕೆ ಏನು ಕಾರಣ ಅಂಬೋದಕ್ಕೆ ಇದನ್ನು ಉತ್ತರ ಕೊಡ್ಲಿಕ್ಕೆ ಅಷ್ಟೇ. ಮಾಡಿದವ್ರು ಉತ್ತಮರಾಗೇ ಬಿಡ್ತಾರೆ, ಮಾಡದೆ ಇರ್ಲಿಕ್ಕೆ ಕಾರಣ ಏನು ಅಂಬೋದಕ್ಕೆ ಇದು ಕಾರಣ ಕೊಟ್ಟಿದ್ದದ. ಸಮಾನ ಶ್ರೇಷ್ಠತ್ವ ಹೆಂಗ್ ಬಂತು ಅಂಬೋದಕ್ಕೆ ಉಪಾಸನೆಯಿಂದ ಜನ್ಯವಾದದ್ದು ಅಂತ ಹೇಳ್ಬೇಕಾಗ್ಯದ. ನೋಡ್ರಿ ಮುಂದೆ, ಯಹ ಶ್ರೇಷ್ಠಂ ಜ್ಯೇಷ್ಠಂ ಅಖಿಲ ದೇವಾನಾಂ ವಾಯುಂ ಅಂಜಸಾ ವೇದ. ಯಹ ಯಾವ ವ್ಯಕ್ತಿಯು ಅಧಿಕಾರಿಯು ಶ್ರೇಷ್ಠಂ ಜ್ಯೇಷ್ಠಂ ಅಖಿಲಾನಾಂ ದೇವಾನಾಂ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠ, ಎಲ್ಲ ದೇವತೆಗಳಿಗಿಂತಲೂ ಜ್ಯೇಷ್ಠ ಎಂದು ವಾಯುಂ ವಾಯುದೇವರನ್ನು ಅಂಜಸಾ ಸರಿಯಾಗಿ ನಿಸ್ಸಂಶಯದಿಂದ ಏನೂ ವ್ಯತ್ಯಾಸವಿಲ್ಲದೇನೆ ವೇದ ಸಾಕ್ಷಾತ್ಕಾರ ಮಾಡಿಕೊಂಡನು. ಸಹ ಅವನು ಸ್ವಸಮಾನಾನಾಂ, ನೋಡ್ರಿ ವಾಕ್ಯ ತಿಳಿತಿಲ್ಲೋ ಆನಂದ ಅವರು, ಸ್ವಸಮಾನ ಅಂದ್ರೆ ಉತ್ತಮರು ಇವ್ರ ಬಗ್ಗೆ ಹೇಳಿಗತ್ತಿಲ್ಲ ನಾವೀಗ, ಸಮಾನರ ವಿಷಯ ಅಷ್ಟೇ ತಗೊಂಡದ. ಸ್ವಸಮಾನಾನಾಂ ಜ್ಯೇಷ್ಠ ಶ್ರೇಷ್ಠ, ತಮ್ಮ ಸಮಾನರಾದವರ ಮಧ್ಯದಲ್ಲಿಯೇ ಜ್ಯೇಷ್ಠನೂ ಶ್ರೇಷ್ಠನೂ ಆಗ್ತಾನ. ಯಾವಾಗ? ವಿಮುಕ್ತಿಗ, ಮೋಕ್ಷದಲ್ಲಿದ್ದಾಗ. ಅದಕ್ಕೆ ವೇದೇಶ ತೀರ್ಥರು ಬರೆದ್ರು ಏನಂತ, ಸುಧೀಂದ್ರ ಅವರು ಏನ್ ಬರೆದ್ರು ಅಲ್ರಿ, ಸ್ವಸಮಾನಾನಾಂ ಅಲ್ಲಿಗತ್ತೀರಿ. ಯೋಗ್ಯತಾದೊಳಗೆ ಎಲ್ಲರೂ ಸಮಾನರಾಗಿದ್ದ ಮೇಲೆ ಮೋಕ್ಷಕ್ಕೆ ಹೋದಾಗ ಅವು ಒಬ್ಬ ಹೆಂಗ್ ಶ್ರೇಷ್ಠ ಆದ, ಇವ್ ಹೆಂಗ್ ಕನಿಷ್ಠ ಆದ ಅಂತಂದ್ರೆ ಜ್ಞಾನೋತ್ತರದಲ್ಲಿ ಅನುಷ್ಠಾನ ಮಾಡಿದ ಸತ್ಕರ್ಮಗಳ ಪ್ರಭಾವ. ವಿಚಾರ ಮಾಡ್ರಿ, ಅಪರೋಕ್ಷ ಜ್ಞಾನ ಆದ್ಮೇಲೆ ಮಾಡೋ ಒಂದೊಂದು ಕರ್ಮ ನೋಡ್ರಿ, ಅವು ಕೋಟಿ ಕೋಟಿ ಪಟ್ಟು ಫಲ ಕೊಡ್ತಾವಂತ. ಇದ ಸಂಧ್ಯಾವಂದನೆ ಏನು ನೀವು ನಾವು ಮಾಡೋ ಸಂಧ್ಯಾವಂದನೆ ಅಲ್ಲ, ಮತ್ತ ಆಚಾರ ಇದ ಸಂಧ್ಯಾವಂದನೆ ಇಟ್ಕೊಳ್ಳಿ. ಕೆಲವರು 3 ನಿಮಿಷದ ಮಾಡ್ತಿರ್ತಾರೆ ನೋಡ್ರಿ, ಕೇಸ್ತು ಹಂಗಲ್ಲ. ಅಷ್ಟು ಸಂಧ್ಯಾವಂದನೆ ಈಗ ನಾವು ಅಪರೋಕ್ಷ ಜ್ಞಾನಾತ್ ಪೂರ್ವದಲ್ಲಿ ಮಾಡುವಂತಹ ಯಾವ ಯಾವ ಕರ್ಮಗಳವನೋ ಈ ಎಲ್ಲ ಕರ್ಮಗಳು ಕೂಡ ಅಪರೋಕ್ಷ ಜ್ಞಾನ ನಂತರದಲ್ಲಿ ತದಧಿಕವಾದ ಫಲವನ್ನ ಕೊಡ್ತದ. ತದಧಿಕವಾದದ್ದು ಅಂದ್ರೆ ಕೋಟಿ ಕೋಟಿ ಪಟ್ಟು ಫಲ ಕೊಡ್ತದೆ. ಅದಕ್ಕೆ ಅಪರೋಕ್ಷ ಜ್ಞಾನ ಆದ್ಮೇಲೆ ತಪ್ಪಿಸ್ಲಾರ್ದ ಕರ್ಮಗಳನ್ನು ಮಾಡ್ಬೇಕು. ಅದಕ್ಕೆ ಇಷ್ಟು ಮಂದಿ ಋಷಿಗಳು ಜ್ಞಾನಿಗಳು ಒಂದು ದಿವಸ ತಪ್ಪಿಸಂಗಿಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ. ಅಪರೋಕ್ಷ ಜ್ಞಾನ ಆದ್ಮೇಲೆ ಜಾಸ್ತಿ ಬದುಕಬೇಕು ಅಂತ ಇಚ್ಛಾ ಮಾಡೋದಕ್ಕೆ. ಎಷ್ಟು ದಿವಸ ಹೆಚ್ಚಿಗೆ ಬದುಕ್ತೀವಿ ಅಷ್ಟು ಕರ್ಮ ಮಾಡ್ತೀವಿ, ಎಷ್ಟು ಸತ್ಕರ್ಮ ಮಾಡ್ತೀವಿ ಅಷ್ಟು ಅವಸರಲ್ಲೇ ಮೋಕ್ಷಕ್ಕೆ ಹೋಗ್ಬೇಡ್ರಿ ಅಂತ ಇದಕ್ಕೆ ಹೇಳೋದು ಅಷ್ಟ, ಮತ್ತೇನಿಲ್ಲ. ಅದಕ್ಕೆ ಸ್ವಸಮಾನಾನಾಂ ಜ್ಯೇಷ್ಠ ಶ್ರೇಷ್ಠ ವಿಮುಕ್ತಿಗ. ಸರಿ, ಇದಿಷ್ಟು ವಿಷಯ ತಿಳ್ಕೊಂಡು ಮುಂದೆ ಸಮೀಪೆ ವಸತಾಂ ಶ್ರೇಷ್ಠ ವಸಿಷ್ಠಸ್ಯೈವ ವೇದನಾತ್. ಅಗ್ನಿಯನ್ನ ವಸಿಷ್ಠ ಅಂತ ತಿಳಿದುಕೊಂಡ್ರೆ ಸಮೀಪೆ ವಸತಾಂ ಶ್ರೇಷ್ಠ, ನಮ್ಮ ಸಮೀಪ ವಾಸ ಮಾಡುವರ ಮಧ್ಯದಲ್ಲಿ ನಾನು ಶ್ರೇಷ್ಠ ಅಂತ ಆಗಿರುತ್ತೇನೆ. ನಮ್ಗೇನಿದ್ರು ಅವ್ರನ್ನೇ ಕೇಳ್ಕೊಂಡ್ರೆ ಆಚಾರ್ಯ ಪರಮೋತ್ಸಾಹ
ಏಕಸ್ಥಾನೇ ಸ್ಥಿತಿಸ್ತು ಸ್ಯಾತ್, ಒಂದೇ ಸ್ಥಾನದಲ್ಲಿರುವಂತಹ ಸ್ಥಿತಿ ಯಾವುದು? ಪ್ರತಿಷ್ಠಾಜ್ಞಸ್ಯ ಚೇಚ್ಛತಃ. ಯಾರು ಪ್ರತಿಷ್ಠಾ ಅಂದ್ರ ಸೂರ್ಯ. ವಿಚಿತ್ರ ನೋಡ್ರಿ, ಸೂರ್ಯನಿಗೆ ಪ್ರತಿಷ್ಠಾ ಅಂತ ಹೆಸರು ಕೊಟ್ಟಾರಿ. ಅವ್ ತಿರ್ಗವ್ ಖರೆ ನೋಡಿದ್ರೆ ಪ್ರತಿಷ್ಠಾ ಅಂದ್ರೆ ಏನು? ಹಾ, ಪ್ರತಿಷ್ಠಾ ಅಂದ್ರೆ ರಾಮದೇವ್ರ ಮೂರ್ತಿ ಪ್ರತಿಷ್ಠಾಪನಾ, ಕೃಷ್ಣನ ಮೂರ್ತಿ ಪ್ರತಿಷ್ಠಾಪನ ಒಂದ್ ಕಡೆ ನಿಲ್ಲೋದು ಅಂತ ಅರ್ಥ. ಸೂರ್ಯ ಸದಾ ತಿರುಗುತ್ತಿರ್ತಾನೆ, ಅವನ್ ಪ್ರತಿಷ್ಠಾ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದ್ರೆ ಸೂರ್ಯ ತಿರುಗಂಗಿಲ್ಲ, ಸೂರ್ಯ ಒಂದೇ ಕಡೆ ಇರ್ತಾನೆ, ಭೂಮಿ ತಿರುಗುತ್ತದೆ. ಇವರು ನಡು ಬಂದ್ ಹಾಳು ಮಾಡ್ರಿ ಎಲ್ಲ, ಬ್ರಿಟಿಷರೆಲ್ಲ ಹಾಳು ಮಾಡ್ರ ಸುಳ್ಳ. ಎಂದೂ ನಮ್ ವೇದ್ರು ಹಂಗ ಹೇಳೇ ಇಲ್ಲ. ಭೂಮಿ ನಿಂತದ ಉಳಿಸುತ್ತ ಅಂತ ಹೇಳೇ ಇಲ್ರಿ. ಭೂಮಿ ಕೇಂದ್ರ ಇದ್ದಿದ್ದೇ ಇಲ್ಲ ನಮ್ಮಲ್ಲಿ, ಸೂರ್ಯ ಕೇಂದ್ರಿತನೇ ಸಿದ್ಧಾಂತ. ಪ್ರತಿಷ್ಠಾ ಅಂತ ಹೇಳಿ ಸೂರ್ಯನನ್ನ ಪ್ರತಿಷ್ಠಾ ಮಾಡಿ ಸುತ್ತ ಉಳಿದೋ ತಿರುಗಬೇಕಲ್ಲ. ಮತ್ತೆ ಯಾರಿಲ್ಲ ಅಂದಾರ? ಲೈಟ್ ತಗೊಂಬರ್ರಿ, ನಾ ತೋರಿಸ್ತೀನಿ. ನಾಳೆ ಬ್ಯಾಟ್ರಿ ತಗೊಂಬಂದ್ರೆ ಬರೋಬ್ಬರಿ ಉತ್ತರ ದಕ್ಷಿಣ ತೋರಿಸ್ತೀನಿ ಹೆಂಗ್ ಬೀಳ್ತಾವ ಅಂತ ಹೇಳಿ. ನಮ್ದು ಭೂಮಿ ತಿರುಗ್ತಿದ್ರೆ ನಮ್ ಭೂಮಿ ಅವ ಅಲ್ಲೇ ನಿಂತಾನ, ಲೈಟ್ ಎಕಡೆ ಬೀಳ್ತದ ಉತ್ತರ ದಕ್ಷಿಣ ಹಾಗೆ ಆಗ್ತದೆ. ಸಿಂಪಲ್. ನಾವ್ ಹಂಗ ನಮ್ ವ್ಯವಹಾರದು ಏನು ಅಂದ್ರೆ ನಮ್ಮ ಬಲಕ್ಕೆ ಸೂರ್ಯ ಬಂದ, ನಮ್ಮ ಎಡಕ್ಕೆ ಸೂರ್ಯ ಬಂದ, ನಮ್ ವ್ಯವಹಾರ ಅಷ್ಟೇ. ಗೊತ್ತಾಯ್ತಿಲ್ಲೋ? ಈಗ ಕುಂಬಾರ ನಂಗೆ ಚಕ್ರ ತಿರುಗ್ತಿರ್ತದೆ, ಗರಗರ ಗರಗರ ತಿರುಗ್ತಿರ್ತದೆ, ಇರಿವಿ ನಿಂತಿರ್ತದೆ ಮ್ಯಾಲೆ. ಅದು ಈ ಕಡೆ ಬಂತು ಈ ಕಡೆ ಬಂತು, ಅದು ಇರಿವಿ ಎಲ್ಲಿ ಹೋಗಿಲ್ಲ, ಇರಿವಿ ಅಲ್ಲೇ ನಿಂತದ. ಏನ್ರಿ ಹೌದಿಲ್? ಮತ್ತ ಅಷ್ಟೇ ಗ್ರಹಣದ ಹಂಗೆ ಹಂಗೆ ಅಷ್ಟೇ ಪ್ರತಿಷ್ಠಾ. ಹೌದು, ನಾವೆಲ್ಲ ಅಂದ್ವಿ, ನಾ ಪ್ರತಿ ತಿರುಗಿದ್ರಿ ನಮ್ದು ಒಪ್ಕೋತೀವಿ, ಪ್ರತಿ ತಿರುಗಿ ತಂದು ಒಪ್ಕೊಂಡ್ಬಿಟ್ಟಿ ಎಲ್ಲ ಹೇಳಿ ಅದು ಅಡ್ಜಸ್ಟ್ ಮಾಡಿ ತೋರಿಸಿ ನಿಮಗೆ. ಅದು ಮೇರು ಪರ್ವತ ಹಿಂಗದ ತಿರುಗ್ತಾ ಇದ್ರಿಂದ ಹಿಂಗ ಅನಿಸ್ತದ ಅಷ್ಟೇ, ಅದು ಪ್ರದಕ್ಷಿಣಾಕಾರ ಅಂತ ತಿಳಿಸ್ತದೆ ಅಷ್ಟೇ ನಮಗೆ. ಮೇರು ಪರ್ವತ ಇದ್ದಂಗೆ ಇರ್ತದ, ತಿರುಗೋದಕ್ಕೆ ಹಂಗ ಅನಿಸ್ತದ ನಮ್ಗೆ ಅಷ್ಟೇ, ಪ್ರದಕ್ಷಿಣಾಕಾರ ಅಂತ ಅನಿಸ್ತದೆ ಅಷ್ಟೇ. ಸುತ್ತಾಗಿ ಬರ್ತದೆ, ನೀವು ಅದು ಹೊಂದಿಸಿ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಇಲ್ಲದ್ದು ಪ್ರತಿಷ್ಠಾ ಅಂತದ ಇಷ್ಟು ತಿಳ್ಕೊಂಡ್ರೆ ಪ್ರತಿಷ್ಠಾ ಮಾಡ್ಬಿಟ್ಟು ಸೊಳ್ಳೆ ಏನಕ್ಕೆ ಸೊಳ್ಳೆಗಲ್ಲ ಆಗ್ತದೆ. ಏಕಸ್ಥಾನೇ ಸ್ಥಿತಿಸ್ತು ಸ್ಯಾತ್ ಪ್ರತಿಷ್ಠಾಜ್ಞಸ್ಯ ಚೇಶವಃ. ಒಂದೇ ಸ್ಥಾನದಲ್ಲಿ ಇರ್ಲಿಕ್ಕೆ ಅವಕಾಶ ಆಗ್ತದೆ ಸೂರ್ಯ ತಿಳ್ಕೊಂಡ್ರೆ. ಸಂಪದ್ವೇತ್ತು ಸಂಪದ, ಸಂಪತ್ತಿಗೆ ಅಭಿಮಾನಿಗಳಾದ ಇಂದ್ರದೇವರನ್ನ ತಿಳಿದರೆ ಸಂಪತ್ ಬರ್ತದೆ. ಸ್ಯುರ್ಗೃಹಂ ಚ ಆಯತನಂ ವಿದಃ, ಯಾರು ರುದ್ರದೇವರನ್ನ ತಿಳ್ಕೊಳ್ತಾರೋ ಅವ್ರು ಒಳ್ಳೆ ಮನೆಯನ್ನ ಹೊಂದುತ್ತಾರೆ. ಇಷ್ಟು ಉಪೋದ್ಘಾತಾತ್ರೀಗ. ಈಗ ವಸ್ತುಸ್ಥಿತಿ ವಿಷಯ ಒಳಗೆ ಶುರುವಾತೀಗ. ಏನು? ಅಥಃ ಪ್ರಾಣಾಹ ಅಹಂ ಶ್ರೇಯಸಿ ವ್ಯೂಧಿರೆ ಅಹಂ ಶ್ರೇಯಾನಸ್ಮಿ ಇತಿ. ಏನಾದ್ರಪ್ಪ ವ್ಯೂಧಿರೆ ಅಂತನೋ ಶಬ್ದಕ್ಕ ಅಹಂ ಶ್ರೇಯಸಿ ಅಹಂ ಶ್ರೇಯಾನಿತಿ ಸ್ವಶ್ರೇಷ್ಠ ವಿಷಯ ವ್ಯೂಧಿರೆ ವಿವಾದಂ ಕೃತವಂತಹ. ಬರ್ಕೊಳ್ರಿ, ವ್ಯೂಧಿರೆ ಅನ್ನೋ ಶಬ್ದಕ್ಕ ವಿವಾದವನ್ನ ಮಾಡಿದರು. ವಿವಾದ ಎಲ್ಲಾ ಅಗ್ನಿಯೇ ಮೊದಲಾಗಿರುವಂತಹ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ನಾನು ಶ್ರೇಷ್ಠನು ಎಂದು ತಮ್ಮ ತಮ್ಮ ಶ್ರೇಷ್ಠತೆಯ ವಿಷಯದಲ್ಲಿ ವಿವಾದಕ್ಕಿಳಿದರು. ಕಲ್ಪನಾ ಬಂತೇನ್ರಿ? ಎಷ್ಟು ಚಂದದ ನೋಡ್ರಿ. ಅಥಃ ಪ್ರಾಣಾಹ, ಇಲ್ಲಿ ಒಂದ್ ಸ್ವಲ್ಪ ಸ್ವಾರಸ್ಯ ಗಮನಿಸ್ಬೇಕು. ಏನು ಅಂದ್ರೆ ಪ್ರಾಣಾಹ ಅಂತನ್ನೋ ಶಬ್ದಕ್ಕ ಪ್ರಾಣ ಅಂತಂದ್ರ ಇಂದ್ರಿಯಗಳು ಅಂತ ಅರ್ಥ. ಏನ್ ಬರ್ಕೋಬೇಕು ನೀವು? ಪ್ರಾಣ ಅನ್ನೋ ಶಬ್ದಕ್ಕ ಇಂದ್ರಿಯಗಳು. ಏನರ್ಥ ಅಲ್ಲ, ಪ್ರಾಣಾಪಾನ ವ್ಯಾನೋದಾನ ಸಮಾನಾಹ ಅಂಬೋ ಪ್ರಾಣಗಳು ಅಥವಾ ಮುಖ್ಯ ಪ್ರಾಣದೇವರು ಪ್ರಾಣ ಅಲ್ಲ. ಪ್ರಾಣ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು. ಇಂದ್ರಿಯಗಳಿಗೂ ಕೂಡ ಶಾಸ್ತ್ರದಲ್ಲಿ ಪ್ರಾಣ ಅಂತ ಕರೀತಾರೆ. ಈಗ ಇಲ್ಲಿ ಮತ್ತೆ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ತಿಳ್ಕೊಂಡ ಮೇಲೆ ಮತ್ತೊಂದು ಚರ್ಚೆ ಮಾಡ್ಬೇಕು. ಈಗ ಏನು? ಬರ್ಕೊಳ್ರಿ. ಪ್ರಾಣಾಹ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮಾಡಿದ್ರೆ, ಇಂದ್ರಿಯಗಳು ನಾನು ಶ್ರೇಷ್ಠ ಅಂತ ತಿಳಿದುಕೊಂಡು ವಿವಾದ ಮಾಡಿದವು ಅನ್ನೋ ವಾಕ್ಯ ಹೊಂದಂಗಿಲ್ಲ. ಯಾಕೆ? ಇಂದ್ರಿಯಗಳು ಜಡವಾದ ಇಂದ್ರಿಯಗಳು ಮಾತುಗಳನ್ನು ಹೆಂಗ ಆಡ್ಬೇಕು ಅಂತ ಕೇಳಿದ್ರೆ ಮತ್ತೆ ಅಭಿಮಾನಿನ್ನಯ ನ್ಯಾಯ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ತಗೋಬೇಕು. ಹಾಗಾದ್ರೆ ಇಲ್ಲೇನ್ ತಿಳ್ಕೊಂಡ್ವಿ? ಅಥಃ ಪ್ರಾಣಾಹ ಅನ್ನುವಾಗ ಪ್ರಾಣಾಹ ಅನ್ನುವ ಶಬ್ದವು ಇಂದ್ರಿಯಗಳನ್ನು ಹೇಳ್ತದೆ. ಆದ್ರೆ ಇಂದ್ರಿಯ ಅನ್ನೋ ಅರ್ಥವನ್ನು ತಗೊಳ್ಳಿಕ್ ಬರುವುದಿಲ್ಲ. ಯಾಕಂದ್ರೆ ಮುಂದೆ ಮಾತನಾಡಿದವು ಅಂತಿದ್ದಾಗ ದೇವತೆಗಳನ್ನು ತಗೋಬೇಕೆ ಹೊರತಾಗಿ ಜಡಗಳನ್ನು ತೆಗೆದುಕೊಳ್ಳಿಕ್ ಬರುವುದಿಲ್ಲ. ಆದ್ದರಿಂದ ಪ್ರಾಣಾಹ ಅನ್ನೋ ಶಬ್ದಕ್ಕೆ ಇಂದ್ರಿಯಾಭಿಮಾನಿಗಳಾದ ದೇವತೆಗಳು ಅಂತ ಅರ್ಥ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.